ಜೀವನದಲ್ಲಿ ಕೆಲವೊಮ್ಮೆ ಎಂಥ ಘೋರ ಅಪಘಾತಗಳು ನಡೆಯುತ್ತವೆ ಅಂದ್ರೆ ಅಲ್ಲಿ ಮನುಷ್ಯ ಬದುಕಿ ಉಳಿಯೋದು ಅಸಾಧ್ಯ ಅಂತಾನೆ ಎಲ್ಲರೂ ಅಂದುಕೊಂಡಿರ್ತಾರೆ. ಅಪ್ಪಿತಪ್ಪಿ ಯಾರಾದ್ರೂ ಪ್ರಾಣಾಪಾಯದಿಂದ ಪಾರಾಗಿ ಬಂದ್ರೆ ಹಬ್ಬ ಇವನು ನಿಜಕ್ಕೂ ಅದೃಷ್ಟವಂತ ಅಂತ ನಾವೆಲ್ಲ ಮಾತಾಡ್ಕೊಳ್ತೀವಿ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಕೆ ಹೊರಟಿರೋದು ಅಂತವರ ಬಗ್ಗೆ ಅಲ್ಲ, ಬದಲಿಗೆ ಇವನು ಸತ್ತೇ ಹೋದ ಅಂತ ಜಗತ್ತೇ ಅಂದ್ಕೊಂಡಿದ್ದಾಗ ಸಾವನ್ನೇ ಗೆದ್ದು ಬಂದಿರೋ ಕೆಲವು ಸಾಹಸಿಗಳ ಬಗ್ಗೆ. ವಿಡಿಯೋ ತುಂಬಾನೇ ಆಸಕ್ತಿಯಾಗಿರುತ್ತೆ, ಇದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆರೋನ್ ರಲ್ಡ್ಸನ್ ಅಮೆರಿಕಾದಲ್ಲಿರೋ ಕೆನ್ಯನ್ ಲ್ಯಾಂಡ್ ನ್ಯಾಷನಲ್ ಪಾರ್ಕ್ಗೆ ಏಪ್ರಿಲ್ 2003ರಲ್ಲಿ ಈ ಆರೋನ್ ರಲ್ಡ್ಸನ್ ಎಂಬ ವ್ಯಕ್ತಿ ಒಬ್ಬನೇ ಹೈಕಿಂಗ್ಗೆ ಹೋದನು. ಈ ಪ್ರದೇಶವನ್ನ ನೋಡಿದ್ರೆ ನಮ್ಗೆ ಅರ್ಥವಾಗಿ ಬಿಡ್ತದೆ. 120 ಕಿಲೋಮೀಟರ್ ದೂರದವರೆಗೂ ಎಲ್ಲಿ ನೋಡಿದ್ರು ಕಲ್ಲುಗಳು, ಮರಳು ಬಿಟ್ರೆ ಏನೂ ಕಾಣೋದಿಲ್ಲ. ಇವನು ಕೂಡ ಒಂದು ಕೈಯಲ್ಲಿ ಕ್ಯಾಮೆರಾ ಹಿಡಿದು ಒಂಟಿಯಾಗಿ ಹೈಕಿಂಗ್ ಮಾಡ್ತಿದ್ದ ಸಮಯದಲ್ಲಿ ಒಂದು ಕಲ್ಲಿನ ಮೇಲೆ ತನ್ನ ಕೈ ಇಡಲಾಗಿ ಒಂದೇ ಸಮನೆ ಆ ಕಲ್ಲು ಜಾರಿ ಕೆಳಗೆ ಬಿದ್ದಿತ್ತು. ಅದರೊಂದಿಗೆ ಅವನು ಕೂಡ ಜಾರಿ ಆ ಕಲ್ಲಿನ ಜೊತೆಗೆ ಬಿದ್ದಾಗ ಅವನ ಕೈ ಆ ಕಲ್ಲಿನ ಮಧ್ಯೆ ಸಿಲುಕಿಕೊಂಡಿತ್ತು. ಹಾಗೆ ಅವನು ಸರಿಸುಮಾರು 127 ಗಂಟೆಗಳು ಹಾಗೆಯೇ ಇದ್ದು ಬಿಟ್ಟನು, ಅಂದರೆ 5 ದಿನಗಳ 7 ಗಂಟೆಗಳು. AR ರೆಹಮಾನ್ ಅವರು ಸಂಗೀತ ನೀಡಿದ 127 Hours ಎಂಬ ಸಿನಿಮಾ ಕೂಡ ಈ ನೈಜ ಘಟನೆಯ ಆಧಾರದ ಮೇಲೆಯೇ ತೆಗೆದಿದ್ದಾರೆ. ಆದ್ರೆ ಇಷ್ಟು ದಿನಗಳವರೆಗೂ ಆ ಕಡೆ ಯಾರೂ ಬಾರದೆ ಇದ್ದಿದ್ದರಿಂದ ಕೊನೆಗೆ ತನ್ನ ಹತ್ರ ಇದ್ದ ಒಂದು ಸಣ್ಣ ಕತ್ತಿಯನ್ನ ತೆಗೆದು ತನ್ನ ಕೈಯನ್ನ ತಾನೇ ಕೊಯ್ದುಕೊಂಡನು. ಅವನು ಕೈಯನ್ನ ಕೊಯ್ಯುವಾಗ ರಕ್ತ ಸುರಿದು ಪ್ರಾಣ ಹೋಗಬಹುದು ಎಂದು ಗ್ರಹಿಸಿ ತನ್ನ ಪೋಷಕರಿಗೆ ಮತ್ತೆ ಸ್ನೇಹಿತರಿಗೆ ಕೊನೆಯ ಸಂದೇಶವನ್ನ ವಿಡಿಯೋ ರೂಪದಲ್ಲಿ ರೆಕಾರ್ಡ್ ಮಾಡಿದನು. ಇದು ಅವನು ಕಲ್ಲುಗಳ ಮಧ್ಯೆ ಸಿಲುಕಿಕೊಂಡಿದ್ದ ಸಮಯದಲ್ಲಿ ರೆಕಾರ್ಡ್ ಮಾಡಿದ ಅಸಲಿ ಒರಿಜಿನಲ್ ವಿಡಿಯೋ. ಆದ್ರೆ ಅವನು ಕೈಯನ್ನ ಕೊಯ್ದುಕೊಂಡ ನಂತರ ಅದೃಷ್ಟವಶಾತ್ ಅವನಿಗೆ ಹೆಚ್ಚು ರಕ್ತ ಹೋಗಲಿಲ್ಲ. ತಕ್ಷಣ ಅಲ್ಲಿಂದ ತಪ್ಪಿಸಿಕೊಂಡು ಹೇಗೋ ಪ್ರಾಣದೊಂದಿಗೆ ಹೊರಬಂದನು. ಕೆವಿನ್ ಫಿಲಿಪ್ಸ್ ಸಾಮಾನ್ಯ ಮನುಷ್ಯರಿಗೆ ಯಾವುದಾದ್ರೂ ದೊಡ್ಡ ಅಪಘಾತ ನಡೆದು ಪ್ರಾಣದೊಂದಿಗೆ ಹೊರಬಂದ್ರೆ ಅದು ಅವರಿಗೆ ಬಹಳ ದೊಡ್ಡ ವಿಷಯ. ಆದ್ರೆ ಸ್ಪೇನ್ ದೇಶದ ಈ ಕೆವಿನ್ ಫಿಲಿಪ್ಸ್ ಎಂಬ ವ್ಯಕ್ತಿ ಮಾತ್ರ ಬರೋಬ್ಬರಿ 34 ಬಾರಿ ಸಾವಿನ ಅಂಚಿನವರೆಗೂ ಹೋಗಿ ಬಂದಿದ್ದಾನೆ. ಇದಕ್ಕೆ ಕಾರಣ ಅವನು ಮಾಡುವ ಅಪಾಯಕಾರಿ ಕೆಲಸ. ಇವನು ಹೊಸದಾಗಿ ತಯಾರಾಗ್ತಿರುವ ಪ್ಯಾರಾಚೂಟ್ ಮಾಡೆಲ್ಗಳನ್ನ ರಿಯಲ್ ಲೈಫ್ ಅಲ್ಲಿ ಟೆಸ್ಟ್ ಮಾಡುವುದೇ ಈತನ ಕೆಲಸ. ಹಾಗೆ ಈತನು ಇದುವರೆಗೆ ಟೆಸ್ಟ್ ಮಾಡಿದವುಗಳಲ್ಲಿ 34 ಪ್ಯಾರಾಚೂಟ್ಗಳು ಕೆಲಸ ಮಾಡದೆ ಹೋದವು. ಆದ್ರೆ ಪ್ರತಿ ಬಾರಿಯೂ ಕೊನೆ ಕ್ಷಣದಲ್ಲಿ ಸೇಫ್ಟಿ ಪ್ಯಾರಾಚೂಟ್ ಓಪನ್ ಮಾಡಿ ಪ್ರಾಣದೊಂದಿಗೆ ಹೊರಬಂದಿದ್ದಾನೆ. ಒಂದು ಅಪಘಾತದಲ್ಲಂತೂ ಏಕಕಾಲಕ್ಕೆ ಪಾರ್ಶ್ವವಾಯು ಬಂದು 6 ತಿಂಗಳು ವೀಲ್ ಚೇರ್ ಅಲ್ಲೇ ಬದುಕಿದನು. ಈ ವಿಡಿಯೋದಲ್ಲಿ ಕೂಡ ನಾವು ನೋಡಬಹುದು, ಒಂದು ಕ್ಷಣ ತಡವಾದ್ರೆ ಉಳಿಯೋದು ಮರಣಾನೇ. ಆದ್ರೆ ಆ ಕೊನೆ ಸೆಕೆಂಡ್ ಅಲ್ಲಿ ಸೇಫ್ಟಿ ಪ್ಯಾರಾಚೂಟ್ ತೆರೆದು ಬದುಕಿ ಹೋದನು. ಈತನಿಗೆ ಇಂತಹ ಘಟನೆ ನಡೆದದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 34 ಬಾರಿ. ಆದ್ರೆ ಈ ಅಪಾಯಕಾರಿ ಕೆಲಸ ಮಾಡ್ತಾ ಈತನಿಗೆ ಇದುವರೆಗೆ 12 ಬಾರಿ ಕಾಲುಗಳು ಕೂಡ ಮುರಿದಿವೆ. ಆದ್ರೂ ಕೂಡ ಈತನು ಏನೇನು ಹೆದರದೆ ಇನ್ನೂ ಇದೇ ಕೆಲಸವನ್ನ ಮಾಡ್ತಿದ್ದಾನೆ. ಏರ್ ಇಂಡಿಯಾ ಇನ್ಸಿಡೆಂಟ್, ಈ ಅಪಘಾತವನ್ನ ನೆನೆಸ್ಕೊಂಡ್ರೆ ತುಂಬಾ ಬೇಸರವಾಗ್ತದೆ. ಯಾಕಂದ್ರೆ ಈ ಘೋರವಾದ ಅಪಘಾತದಲ್ಲಿ ಈ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ಮನುಷ್ಯರಷ್ಟೇ ಅಲ್ಲದೆ ಆ ಪ್ಲೇನ್ ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಮೇಲೆ ಬಿದ್ದಿದ್ದರಿಂದ ಫ್ಯೂಚರ್ ಅಲ್ಲಿ ಡಾಕ್ಟರ್ಸ್ ಆಗ್ಬೇಕಿದ್ದ ಎಷ್ಟೋ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ರು. ಆದ್ರೆ ಒಬ್ಬರು ಮಾತ್ರ ಈ ಘೋರವಾದ ಅಪಘಾತದಿಂದ ಬಹಳ ಸೇಫ್ ಆಗಿ ಪ್ರಾಣದೊಂದಿಗೆ ಹೊರಬಂದ್ರು. ಅವರ ಹೆಸರೇ ವಿಶ್ವಾಸ್ ಕುಮಾರ್ ರಮೇಶ್. ಈ ವಿಮಾನ ಟೇಕ್ ಆಫ್ ಆದ ಕೆಲ ನಿಮಿಷಗಳಲ್ಲೇ ಕ್ರಾಶ್ ಆಗಿ ಹೋಗಿದ್ದರಿಂದ ಆ ಪ್ಲೇನ್ ಅಲ್ಲಿ ಬರೋಬ್ಬರಿ 1.25 ಲಕ್ಷ ಲೀಟರ್ ಇಂಧನ ಇತ್ತು. ಅದಕ್ಕಾಗಿ ಈ ಅಪಘಾತ ಅಷ್ಟು ಘೋರವಾಗಿ ನಡೆದು ಹೋಯಿತು. ಈ ರಮೇಶ್ ಎಂಬ ಒಬ್ಬ ವ್ಯಕ್ತಿ ಪ್ರಾಣದೊಂದಿಗೆ ಹೊರ ಬಂದಿದ್ದರಿಂದ ಎಲ್ಲರೂ ಅವನು ಪ್ಲೇನ್ ಇಂದ ಹೊರಕ್ಕೆ ಜಿಗಿದಿದ್ದರಿಂದಲೇ ಇಷ್ಟು ಸೇಫ್ ಆಗಿ ಪ್ರಾಣ ಉಳಿಸ್ಕೊಂಡಿದ್ದಾನೆ ಎಂದು ಅಂದುಕೊಂಡರು. ಆದ್ರೆ ಇಲ್ಲಿರೋ ಅಸಲಿ ನಿಜ ಏನಂದ್ರೆ ಅವನ ಸೀಟ್ ನಂಬರ್ 11A ಅಂದ್ರೆ ಇವನ ಜಾಗ ಎಮರ್ಜೆನ್ಸಿ ಎಕ್ಸಿಟ್ಗೆ ಪಕ್ಕದಲ್ಲೇ ಇತ್ತು. ಈ ಪ್ಲೇನ್ ಯಾವಾಗ ಹಾಸ್ಟೆಲ್ ಮೇಲೆ ಬಿದ್ದು ಮುರಿದು ಹೋಯಿತೋ ಆಗ ಅವನ ಸೀಟ್ ಕೂಡ ಕಿತ್ತುಕೊಂಡು ಬಹಳ ದೂರದಲ್ಲಿ ಬಿದ್ದಿದ್ದರಿಂದ ಅದಕ್ಕೆ ತಾನು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣದೊಂದಿಗೆ ಹೊರಬಂದನು. ನಿಜವಾಗಿಯೂ ಇಷ್ಟು ದೊಡ್ಡ ಅಪಘಾತದಿಂದ ಪ್ರಾಣ ಉಳಿಸಿಕೊಂಡದ್ದಕ್ಕೆ ಎಲ್ಲರೂ ಇವನನ್ನ ಮೃತ್ಯುಂಜಯ ಎಂದು ಕರೆಯುತ್ತಿದ್ದಾರೆ. ಜೂಲಿಯನ್ ಕೊಯೆಪ್ಕೆ ಡಿಸೆಂಬರ್ 24, 1971ರಂದು ಲ್ಯಾನ್ಸಾ 508 ಎಂಬ ವಿಮಾನದ ಮೇಲೆ ಒಂದು ಸಿಡಿಲು ಬಡಿದು ಆ ವಿಮಾನ ಆಕಾಶದಲ್ಲೇ 2 ತುಂಡಾಗಿ ಹೋಯಿತು. ಹಾಗೆ ತುಂಡಾದ ವಿಮಾನ 10,000 ಅಡಿಗಳ ಎತ್ತರದಿಂದ ಒಂದೇ ಸಮನೆ ಈ ಅಮೆಜಾನ್ ಕಾಡಲ್ಲಿ ಕುಸಿದು ಬಿದ್ದಿತ್ತು. ವಿಚಿತ್ರ ಏನಂದ್ರೆ ಅದರಲ್ಲಿ 92 ಮಂದಿ ಪ್ರಯಾಣಿಸುತ್ತಿದ್ದರು, 91 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಆದ್ರೆ ಈ ಜೂಲಿಯನ್ ಎಂಬ 17 ವರ್ಷದ ಹುಡುಗಿ ಒಬ್ಬಳೆ ಪ್ರಾಣದೊಂದಿಗೆ ಹೊರಬಂದಳು. ಅದು ಕೂಡ ಈ ಭಯಾನಕವಾದ
ಅಮೆಜಾನ್ ಕಾಡಲ್ಲಿ ಅಷ್ಟು ಎತ್ತರದಿಂದ ಬಿದ್ದಿದ್ದರಿಂದ ಅವಳು ಬಹಳ ತೀವ್ರವಾಗಿ ಗಾಯಗೊಂಡಿದ್ದಳು. ಈಗ ಅವಳಿಗೆ ಈ ಭಯಾನಕ ಕಾಡಲ್ಲಿ ಎತ್ತ ಹೋಗ್ಬೇಕು ಎಂಬುದು ಕೂಡ ತಿಳಿಯದ ಪರಿಸ್ಥಿತಿ. ಆದ್ರೆ ಅವಳು ಬಹಳ ಬುದ್ಧಿವಂತಿಕೆಯಿಂದ ನೀರನ್ನ ಫಾಲೋ ಮಾಡ್ತಾ ಈ ಕಾಡಲ್ಲಿ ಜೇನುತುಪ್ಪ ತಿನ್ನುತ್ತಾ 11 ದಿನಗಳವರೆಗೂ ಬದುಕಿದಳು. ಕೊನೆಗೆ ಕೆಲವು ಮೀನುಗಾರರಿಗೆ ಕಂಡು ಬಂದು ಪ್ರಾಣದೊಂದಿಗೆ ಹೊರಬಂದಳು. ಇದೇ ರೀತಿ HK-2803 ಎಂಬ ಪ್ಲೇನ್ ಕೂಡ 2023 ಮೇ ತಿಂಗಳಲ್ಲಿ ಅಮೆಜಾನ್ ಕಾಡಲ್ಲಿ ಕುಸಿದು ಬಿಟ್ಟಿತ್ತು. ಈ ವಿಮಾನದಲ್ಲಿ 4 ಮಕ್ಕಳು ಹಾಗೆ ಅವರ ತಾಯಿ ಇನ್ನೂ 2 ಪೈಲಟ್ಗಳು ಕೂಡ ಇದ್ದರು. ಯಾವಾಗ ಈ ವಿಮಾನ ಕುಸಿದು ಹೋಯಿತೋ ಆಗ ಸ್ಪಾಟ್ ಅಲ್ಲೇ 2 ಪೈಲಟ್ಗಳು ಹಾಗೆಯೇ ಈ ಮಕ್ಕಳ ತಾಯಿ ಕೂಡ ಸಾವನ್ನಪ್ಪಿದ್ರು. ಅದೃಷ್ಟವಶಾತ್ ಆ 4 ಮಕ್ಕಳು ಪ್ರಾಣದೊಂದಿಗೆ ಉಳಿದರು. ಈ ಅಮೆಜಾನ್ ಕಾಡು ಪ್ರಪಂಚದಲ್ಲೇ ಅತಿ ದೊಡ್ಡ ಕಾಡು ಆದ್ದರಿಂದ ಈ ವಿಮಾನ ಬಿದ್ದ ಜಾಗವನ್ನ ಗುರುತಿಸುವುದೇ ಬಹಳ ಕಷ್ಟವಾಯಿತು. ಈ ಮಕ್ಕಳ ವಯಸ್ಸು ಕೂಡ ಒಬ್ಬರಿಗೆ 13 ವರ್ಷ, ಇನ್ನೊಬ್ಬರಿಗೆ 9 ವರ್ಷ, ಮತ್ತೊಬ್ಬರಿಗೆ 4 ವರ್ಷ, ಕೊನೆಯ ಮಗುವಿಗೆ ಕೇವಲ 11 ತಿಂಗಳು ಮಾತ್ರ. ಈ 4 ಮಕ್ಕಳು 40 ದಿನಗಳ ಕಾಲ ಈ ಭಯಾನಕ ಕಾಡಲ್ಲಿ ಸಿಕ್ಕ ಹಣ್ಣುಗಳು ಎಲೆಗಳನ್ನ ತಿನ್ನುತ್ತಾ ಬದುಕಿದರು. ಇವರಲ್ಲಿರುವ 13 ವರ್ಷದ ಹುಡುಗಿ ಎಲ್ರಿಗೂ ಧೈರ್ಯ ಹೇಳ್ತಾ ಅವರನ್ನ ಬಹಳ ಜಾಗರೂಕತೆಯಿಂದ ಕಾಪಾಡುತ್ತಾ ನೋಡಿಕೊಂಡಳು. ಸರಿಸುಮಾರು 158 ಸೈನಿಕರು 40 ದಿನಗಳ ಕಾಲ ಈ ಅಮೆಜಾನ್ ಕಾಡಲ್ಲಿ ಹುಡುಕಲಾಗಿ ಕೊನೆಗೆ ಈ 4 ಪುಟ್ಟ ಮಕ್ಕಳನ್ನ ಪತ್ತೆ ಹಚ್ಚಿ ಪ್ರಾಣದೊಂದಿಗೆ ರಕ್ಷಿಸಿದರು. ಏಂಜೆಲಾ ಹೆರ್ನಾಂಡೆಸ್ ಈ ಮಹಿಳೆಗೆ ನಡೆದ ಘಟನೆ ಮಾತ್ರ ನಿಜವಾಗಿಯೂ ಬಹಳ ಭಯಾನಕವಾದದ್ದು ಎಂದು ಹೇಳಬೇಕು. ಕ್ಯಾಲಿಫೋರ್ನಿಯಾದಲ್ಲಿ ಮನೆಗೆ ಒಂದು ಹೈವೇ ಮೇಲೆ ಹೋಗ್ತಿರುವಾಗ ಅನಿರೀಕ್ಷಿತವಾಗಿ ಒಂದು ಪ್ರಾಣಿ ಅಡ್ಡ ಬಂದಿದ್ದರಿಂದ ತನ್ನ ಕಾರು ಹತೋಟಿ ತಪ್ಪಿ ಏಕಕಾಲಕ್ಕೆ 250 ಅಡಿಗಳ ಎತ್ತರದಿಂದ ಈ ಸಮುದ್ರಕ್ಕೆ ಬಿದ್ದಿತ್ತು. ಆ ಅಪಘಾತ ಯಾವ ಮಟ್ಟದಲ್ಲಿ ಇರ್ತದೆ ಎಂದು ಊಹಿಸಿ. ಅಷ್ಟು ಎತ್ತರದಿಂದ ಕಾರು ಬೀಳುವುದು ಅಂದ್ರೆ ಸಾಮಾನ್ಯ ವಿಷಯವಲ್ಲ. ಅದೃಷ್ಟವಶಾತ್ ಅಷ್ಟು ಎತ್ತರದಿಂದ ಕಾರು ಬಿದ್ದರೂ ಅವಳು ಇನ್ನೂ ಪ್ರಾಣದೊಂದಿಗೆ ಬದುಕಿದ್ದಳು. ಆದರೆ ತನ್ನ 2 ಕಾಲುಗಳು ಬಹಳ ತೀವ್ರವಾಗಿ ಪೆಟ್ಟಾಗಿದ್ದರಿಂದ ಅವಳು ಕದಲದ ಸ್ಥಿತಿಯಲ್ಲೇ ಹೇಗೋ ಕಾರಿಂದ ದಡಕ್ಕೆ ಸೇರಿದಳು. ಹಾಗೆ ಅವಳು 7 ದಿನಗಳವರೆಗೆ ಆ ಕಲ್ಲುಗಳ ಮಧ್ಯದಿಂದ ಬರುತ್ತಿರುವ ನೀರನ್ನ ಮಾತ್ರ ಕುಡಿಯುತ್ತಾ ಬದುಕಿದಳು. ಪೊಲೀಸರು ಎಷ್ಟೇ ಹುಡುಕಿದರೂ ಅವಳನ್ನ ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ. ಕೊನೆಗೆ 7ನೇ ದಿನ ಆ ಕಡೆ ಹೋಗುತ್ತಿದ್ದ ಒಂದು ಜೋಡಿ ಆ ಕಾರನ್ನ ಗಮನಿಸಿ ಪೊಲೀಸರಿಗೆ ತಿಳಿಸಲಾಗಿ ಅಲ್ಲಿಗೆ ಬಂದ ಪೊಲೀಸರು ಈ ಏಂಜೆಲಾ ನನ್ನ ನೋಡಿ ಇನ್ನೂ ಪ್ರಾಣದೊಂದಿಗೆ ಇರುವುದನ್ನ ಕಂಡು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವಳ ಪ್ರಾಣ ಉಳಿಸಿದರು. ಮೌರೋ ಪ್ರೋಸ್ಪೆರಿ ಈತನು ಅತಿ ಕಠಿಣವಾದ ಮ್ಯಾರಥಾನ್ ಡೇ ಸೇಬಲ್ಸ್ ಎಂಬ 250 ಕಿಲೋಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದನು. ಇದು ಆಫ್ರಿಕಾದ ಸಹಾರಾ ಮರುಭೂಮಿಯಲ್ಲಿ ನಡೆಸಲಾಗುವ ಅತ್ಯಂತ ಅಪಾಯಕಾರಿ ಸ್ಪರ್ಧೆ. ಇದರಲ್ಲಿ 80 ಜನರು ಭಾಗವಹಿಸಿ ಈ ಮರುಭೂಮಿಯಲ್ಲಿ ಓಡುತ್ತಿರುವಾಗ ಅನಿರೀಕ್ಷಿತವಾಗಿ ಅಲ್ಲಿ ಒಂದು ಭಯಾನಕ ಸ್ಯಾಂಡ್ ಸ್ಟ್ರೋಮ್ ಬಂದಿದ್ದರಿಂದ ಈತನು ಒಬ್ಬನೇ ದಾರಿ ತಪ್ಪಿ ಹೋಗಿ ಈ ಭಯಾನಕ ಮರುಭೂಮಿಯಲ್ಲಿ ಒಂಟಿಯಾಗಿ ಉಳಿದುಕೊಂಡನು. ಎಲ್ಲಿ ನೋಡಿದ್ರೂ ಮರುಭೂಮಿಯ ಹೊರತು ಆತನಿಗೆ ಏನೂ ಕಾಣಿಸಲಿಲ್ಲ. ಕೊನೆಗೆ ಎತ್ತ ಹೋಗ್ಬೇಕು ಎಂಬುದು ಕೂಡ ಆತನಿಗೆ ಅರ್ಥವಾಗಲಿಲ್ಲ. ಈ ಸುಡುವ ಮರುಭೂಮಿಯಲ್ಲಿ ಶರೀರ ಆಹಾರವಿಲ್ಲದೆ 8 ರಿಂದ 24 ದಿನಗಳವರೆಗೂ ಇರ್ತದೆ. ಆದ್ರೆ ನೀರಿಲ್ಲದೆ ಆ ಮನುಷ್ಯ 3 ಅಥವಾ 4 ದಿನ ಬದುಕುವುದೇ ಕಷ್ಟ. ಹಾಗೆ ಈತನು ಈ ಮರುಭೂಮಿಯಲ್ಲಿ ನೀರು ಸಿಗದೆ ಕೊನೆಗೆ ತನ್ನ ಮೂತ್ರವನ್ನೇ ಕುಡಿಯುತ್ತಾ ಬದುಕಿದನು. ಹಗಲು ಹೊತ್ತು ಭಯಾನಕ ಬಿಸಿಲು ನರಕ ತೋರಿಸುತ್ತಿದ್ದರೆ ರಾತ್ರಿಯಾದ್ರೆ ಚಳಿ ಕೂಡ ಅಷ್ಟೇ ನರಕವನ್ನ ತೋರಿಸುತ್ತಿತ್ತು. ಮತ್ತೊಂದೆಡೆ ಹಸಿವಿನ ಬಾಧೆಯನ್ನ ತಡೆದುಕೊಳ್ಳಲಾರದೆ ತಾನು ತಕ್ಷಣ ಸತ್ತು ಹೋದ್ರೆ ಚೆನ್ನಾಗಿರ್ತದೆ ಎಂದು ಕೂಡ ಅಂದುಕೊಂಡನು. ಇಂತಹ ಭಯಾನಕ ನೋವನ್ನ ಅನುಭವಿಸುತ್ತಾ ಈತನು 9 ದಿನಗಳವರೆಗೂ ಬದುಕಿದನು. ಕೊನೆಗೆ ಒಂದು ಬುಡಕಟ್ಟು ಕುಟುಂಬಕ್ಕೆ ಕಂಡು ಬಂದು ಅವರ ಮೂಲಕ ಪ್ರಾಣದೊಂದಿಗೆ ಹೊರಬಂದನು. ಆಡಿಸನ್ ಬೀತಿಯಾ ಫ್ಲೋರಿಡಾದಲ್ಲಿರೋ ಕಿಯಾಟನ್ ಎಂಬ ಬೀಚ್ಗೆ ಈ ಆಡಿಸನ್ ಬೀತಿಯಾ ತನ್ನ ಅಣ್ಣನೊಂದಿಗೆ ಈ ಸಮುದ್ರದಲ್ಲಿ ಸ್ವಿಮ್ ಮಾಡಲು ಹೋದಳು. ಸ್ವಲ್ಪ ಹೊತ್ತಲ್ಲೇ ಅನಿರೀಕ್ಷಿತವಾಗಿ 9 ಅಡಿ ಉದ್ದ ಇರೋ ಒಂದು ದೊಡ್ಡ ಶಾರ್ಕ್ ಈಕೆಯ ಬಲಗಾಲನ್ನ ಕಚ್ಚಿಬಿಟ್ಟಿತ್ತು. ಇದನ್ನ ಗಮನಿಸಿದ ಅವಳ ಅಣ್ಣ ವೃತ್ತಿಯಲ್ಲಿ ಫೈರ್ ಫೈಟರ್ ಆಗಿದ್ದರಿಂದ ತಕ್ಷಣ ಆ ಶಾರ್ಕ್ ಇಂದ ತನ್ನ ತಂಗಿಯನ್ನ ಕಾಪಾಡಿಕೊಂಡನು. ತಡ ಮಾಡದೆ ತಕ್ಷಣ ತನ್ನ ತಂಗಿಯನ್ನ ದಡಕ್ಕೆ ಎಳೆದುಕೊಂಡು ಬಂದನು. ಆದ್ರೆ ಅಷ್ಟರಲ್ಲೇ ನಡೆಯಬಾರದ ಘೋರ ನಡೆದು ಹೋಗಿತ್ತು. ತನ್ನ ಬಲಗಾಲನ್ನ ಬಹಳ ದಾರುಣವಾಗಿ ಆ ಶಾರ್ಕ್ ಕಚ್ಚಿಬಿಟ್ಟಿತ್ತು. ಅವನು ತಕ್ಷಣ ಅವಳ ಕಾಲಿನ ಗಾಯದ ಮೇಲೆ ತನ್ನ ಶರ್ಟ್ ನಿಂದ ಗಟ್ಟಿಯಾಗಿ ಕಟ್ಟಿ ರಕ್ತ ಹೆಚ್ಚಾಗಿ ಹೋಗದಂತೆ ತಡೆದನು. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ತನ್ನ ತಂಗಿಯನ್ನ ಹೇಗೋ ಪ್ರಾಣದೊಂದಿಗೆ ಕಾಪಾಡಿಕೊಳ್ಳಲು ಸಾಧ್ಯವಾಯಿತು. ಆದ್ರೆ ಆ ಶಾರ್ಕ್ ಅವಳ ಕಾಲನ್ನ ದಾರುಣವಾಗಿ ಕಚ್ಚಿ ಹಾಕಿದ್ದರಿಂದ ಕೊನೆಗೆ ಡಾಕ್ಟರ್ಗಳು ಅವಳ ಬಲಗಾಲನ್ನ ತೆಗೆಯಬೇಕಾಯಿತು.